ಮಂಜಣ್ಣ, ಬಿಗ್ ಬಾಸ್ ಅಂತೂ ಮುಗೀತು. ಸೊ ಬಿಗ್ ಬಾಸ್ ಮುಗಿದ ಮೇಲೆ ಸೊ ನೆಕ್ಸ್ಟ್ ಯಾರ ಜೊತೆ ಫ್ರೆಂಡ್ಶಿಪ್ ಎಲ್ಲ ಕಂಟಿನ್ಯೂ ಮಾಡಕ್ಕೆ ಇಷ್ಟಪಡ್ತೀರಾ? ಅವ್ಳು ಮೋಕ್ಷಿತ ಜೊತೆ ಅದೇನಿತ್ತು, ಅಣ್ಣ ತಂಗಿ ಅನ್ನೋದು ಆ ಬಾಂಡಿಂಗ್, ಲೈಕ್ ಗೌತಮಿ ಜೊತೆ ಗೆಳೆತನ. ಅದ್ ಬಿಟ್ರೆ ಇನ್ನೆಲ್ಲರ ಜೊತೆಗೂ ಹೇಗಿದ್ದೀನೋ ಹಾಗೆ. ಆ ಬಿಗ್ ಬಾಸ್ ಮನೇಲಿ ಹೆಂಗ್ ನೋಡಿದ್ರು ಅದು ಎಲ್ಲರ ಜೊತೆನೂ ಆ ಆಟ ಅನ್ನೋದು ಹೊರತುಪಡಿಸಿ ಎಲ್ಲರ ಜೊತೆನೂ ಚೆನ್ನಾಗೇ ಇರ್ತೀನಿ. ಚೆನ್ನಾಗಿ ಮೀಟ್ ಮಾಡಿದೀವಿ, ಅದಾದ್ಮೇಲೆ ಮೀಟ್ ಮಾಡಿದೀವಿ, ಎಲ್ಲರ ಜೊತೆಗೂ ಚೆನ್ನಾಗೇ ಇದ್ವಿ. ಅದು ಆಟಕ್ಕೆ ಸೀಮಿತ ಅಷ್ಟೇ. ಮನೆಯಿಂದ ಆಚೆ ಬಂದು ಅದೆಲ್ಲ ಮುಗೀತು ಅಂದ್ರೆ ಬಿಗ್ ಬಾಸ್ ಅದು ಮುಗೀತು, ಅದನ್ನ ಯಾವ್ದು ಕ್ಯಾರಿ ಮಾಡಲ್ಲ. ಬಟ್ ತುಂಬಾ ನನ್ ಬಿಡೋದೇ ಇಲ್ಲ, ಕ್ಯಾರಿ ಮಾಡ್ತೀನಿ ಅನ್ನಂಗಿದ್ರೆ ಗೌತಮಿ ಅವ್ರದ್ದು ಗೆಳೆತನ, ಗೆಳೆಯ ಗೆಳೆತಿದ್ದು ಅದ್ ಗೆಳೆತನ. ಅದ್ ಬಿಟ್ರೆ ಮೋಕ್ಷಿತ ಅವ್ರದ್ದು ಆ ಫ್ರೆಂಡ್ಸ್, ಇದು ಅಣ್ಣ ಮತ್ತೆ ಅವ್ರಿಬ್ಬರದ ತಂಗಿ. ಫ್ರೆಂಡ್ಶಿಪ್ ಅನ್ನು ಬಿಡ್ತೀರಾ ಅಂತ? ಬಿಡ್ತೀನಿ ಅಂತಲ್ಲ, ಬಿಡಲ್ಲ ಬಿಡಲ್ಲ ಅಂತ. ಬಿಡಲ್ಲ ಅಂತ. ಓಕೆ. ಸೊ ಈ ಬಿಗ್ ಬಾಸ್ ಮನೇಲಿ ಇರ್ಬೇಕಾದ್ರೆ ಕೆಲವೊಂದು ಟ್ರೋಲ್ಸ್ ಎಲ್ಲಾನು ಆಗುತ್ತೆ, ನಿಮ್ಗೆ ಗೊತ್ತೇ ಇರುತ್ತೆ. ಬಿಕಾಸ್ ಯಾಕಂತಂದ್ರೆ ಸೊ ಕೆಲವೊಬ್ರು ಪಾಸಿಟಿವ್ ಆಗಿ ಮಾಡ್ತಾರೆ, ಕೆಲವೊಬ್ರು ನೆಗೆಟಿವ್ ಆಗಿ ಮಾಡ್ತಾರೆ, ಕೆಲವೊಬ್ರು ಫನ್ನಿ ಆಗಿ ಮಾಡ್ತಿರ್ತಾರೆ. ಸೊ ನೀವು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ್ಮೇಲೆ ಸೊ ನೋಡಿದ್ರ ಟ್ರೋಲ್ಸ್ ಎಲ್ಲ? ಅಷ್ಟೊಂದೇನು ನೋಡಕ್ ಹೋಗಿಲ್ಲ, ಬಿಕಾಸ್ ಅದು ಏನೋ ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ನೋಡಿದೆ, ಯಾವ್ದು ಎಪಿಸೋಡು ನೋಡಿಲ್ಲ. ಒಂದಷ್ಟು ಟ್ರೋಲುಗಳು ಅದೆಲ್ಲ ಇದೇ ರೀತಿ ಯಾರಿಗಾದ್ರೂ ಇಂಟರ್ವ್ಯೂ ಮಾಡ್ಬೇಕಾದ್ರೆ ಒಂದಷ್ಟು ಪ್ರಶ್ನೆಗಳು ಕೇಳಿದ್ದು, ಆ ತರದಕ್ಕೆ ಅವ್ರಿಗೆ ಹೇಳಿದ್ದಾರೆ ಅಷ್ಟೇ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.